ಸೀಸನ್ ಆಯ್ತು. ಮೊದಲೆಲ್ಲ ಏನಾಗ್ತಿತ್ತು, ಯಾರು ಇಷ್ಟು ರಿಯಾಕ್ಟ್ ಮಾಡ್ತಿರ್ಲಿಲ್ಲ ಸೋಷಿಯಲ್ ಮೀಡಿಯಾ. ಇವಾಗ ಏನಾಗಿದೆ, ನಿಮ್ದು ಸೆಕೆಂಡ್ ಎಪಿಸೋಡ್ ಮುಗಿತಿದ್ದಂಗೆ ಒಂದಿಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಡ್ತಾರೆ, ಸುದೀಪ್ ಅವ್ರು ಇದನ್ನ ಕೇಳಲಿಲ್ಲ, ಸುದೀಪ್ ಅವ್ರು ಅದನ್ನ ಕೇಳಲಿಲ್ಲ, ಇದನ್ನ ಕೇಳಬೇಕಾಗಿತ್ತು ಅಂತ. ಅದೇನಾದ್ರು ಇನ್ಫ್ಲೂಯೆನ್ಸ್ ಮಾಡುತ್ತಾ ಸರ್? ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಬಿಗ್ ಬಾಸ್ ಇಷ್ಟು ಜನ ನೋಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಎಷ್ಟು ಅದನ್ನ ಅಂದ್ರೆ ಅವ್ರಿಗೆ ಎಷ್ಟಾಗಿದೆ ಅಂದ್ರೆ ಅವರಿಗೆ ನನ್ನ ಸ್ಥಾನ ಇದೆಯಲ್ಲ ಸರ್ ಬಿಗ್ ಬಾಸ್ ಅಲ್ಲಿ, ಅದು ಸ್ಫೂರ್ತಿಯಾಗಿದೆ. ಸೊ ಅವ್ರವ್ರ ಮನೇಲಿ ಒಂದು ವೇದಿಕೆ ಮಾಡ್ಕೊಂಡಿದ್ದಾರೆ, ಅವ್ರೆಲ್ಲರೂ ಅಲ್ಲಿ ಕುತ್ಕೊಂಡು ಹೇಳ್ತಾ ಇರ್ತಾರೆ. ಅದು ನೋಡಿ ಖುಷಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಅವ್ರು ಕೊಡೋ ವಿವರಣೆಗಳು, ಅವ್ರು ಹೇಳೋದು ಕೆಲವು ಟೈಮ್ ಅರ್ಥನೂ ಇರುತ್ತೆ. ನಾನು ಅದು ನೆಗ್ಲೆಕ್ಟ್ ಮಾಡಕ್ ಹೋಗಲ್ಲ. ಕೆಲವ್ರಿಗೆ ಎಲ್ಲರಿಗೂ ನೋಡ್ತೀನಿ ಅಂತ ನಾನು ಹೇಳಕ್ಕಾಗಲ್ಲ. ಬಟ್ ಒಂದು ತಿಳ್ಕೊಳ್ಳಿ, ಹಾಗೆ ತಾನೇ ಇಡೀ ರಾಜ್ಯಕ್ಕೆ ಒಂದು ಮುಖ್ಯಮಂತ್ರಿ ಮೇಲೂ ಕಂಪ್ಲೇಂಟ್ ಇರೋದು, ಪ್ರಧಾನಮಂತ್ರಿ ಮೇಲೂ ಕಂಪ್ಲೇಂಟ್ ಇರೋದು. ಬಟ್ ಪ್ರಧಾನಮಂತ್ರಿ ಯಾಕೆ ಹಾಗೆ ಮಾಡ್ತಾ ಇದ್ರೆ, ಮುಖ್ಯಮಂತ್ರಿ ಯಾಕೆ ಆ ಸ್ಟೆಪ್ ತೊಗೊಂತಾರೆ, ಅವರಿಬ್ಬರಿಗೆ ಮಾತ್ರ ಗೊತ್ತು. ಎಸ್ ಅವ್ರನ್ನು ಆ ವೇದಿಕೆ ಮೇಲೆ ಬಂದು ಯಾರನ್ನಾರ ಬಿಟ್ರೆ ಮಾತ್ರ ಗೊತ್ತಾಗುತ್ತೆ ನಿಮಗೆ ಅದು ತೂಕ. ಕಾರಣ ಏನಂದ್ರೆ ಸರ್, ಎಂಟೈರ್ ಕರ್ನಾಟಕ ನೋಡ್ತಾ ಅಲ್ಲಿ ಇತ್ತಿರ್ತೀನಿ, ಎಲ್ಲರದ್ದು ಲೈಫು ನಾವು ಇಟ್ಕೊಂಡು ಕೂತಿರ್ತೀನಿ. ನನಗೆ ಪ್ರಾಂಪ್ಟಿಂಗ್ ಇಲ್ಲ, ಏನಿಲ್ಲ, ಅಥವಾ ಡಿಸಿಷನ್ಸ್ ಇಲ್ಲ. ನೀವು ನನಗೂ ನಿಮಗೂ ಲೈವ್ ನಡೀತದೆ. ಯಾರಿಗೆ ಕಂಟೆಸ್ಟೆಂಟ್ಸ್ ನೀವು ಕೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಸ್ಪಂದಿಸ್ಬೇಕು. ನಾನು ಇವಾಗ ನೀವು ನನಗೆ ಪ್ರಶ್ನೆ ಕೇಳಿದ್ರಿ, ಅಲ್ಲಿಂದ ಚಕ್ರವರ್ತಿ ನನಗೆ ಬ್ಲೂಟೂತ್ ಆನ್ಸರ್ ಕೊಡ್ತಾ ಇದ್ದಾರೆ ಅನ್ಕೊಳ್ಳೋದು. ನನಗೊಂದು ಟೈಮ್ ಬಡವಾರ ಆನ್ಸರ್ ಕೇಳಿ ನಿಮ್ಗೆ ಹೇಳಕ್ಕೆ ಏನಾದ್ರು ಬೇಕಲ್ವಾ? ಅದು ನೋಡಿದ್ರಿ ಅಲ್ತಲ್ಲ. ದಟ್ ಮೀನ್ಸ್ ಇಟ್ ಇಸ್ ಸ್ಪಾಂಟೇನಿಯಸ್. ಹಂಗಂದ್ರೆ ಎಲ್ಲ ಎಪಿಸೋಡ್ ನೋಡ್ಬೇಕು ನಾನು. ಅಂಡ್ ಕೆಲವು ಯಾಕೆ ಕೇಳಿರಲ್ಲ ಅಂದ್ರೆ ಅದು ಇಲ್ಲಿಗೂ ಹೋಗಲ್ಲ ಸರ್. ಕೆಲವು ಟೈಮ್ ನಾನು ಕೆಲವ್ರಿಗೆ ಬೈದಿರ್ತೀನಿ, ಅವ್ರಿಗೆ ಮಾತ್ರ ಬೈದರು, ಯಾಕಂದ್ರೆ ಅವ್ರು ಚೆನ್ನಾಗಿ ಆಡ್ತಾ ಇದಾರೆ. ಇವತ್ತು ಬೈದಿಲ್ಲ ಅಂದ್ರೆ ಹಾಳಾಗೋಗ್ತಾರೆ. ಇನ್ನು ಕೆಲವ್ರಿಗೆ ಬೈಯೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಅವ್ರು ಅಲ್ಲಿವರೆಗೆ ಬರೋದೇ ಇಲ್ಲ. ಅದು ನಮ್ಮ ಕಣ್ಣಿಗೆ ಕಾಣ್ತಾ ಇರುತ್ತೆ. ಸಿ, ವೈ ವಿಲ್ ಐ ಬಿ ಬಯಾಸ್ಡ್ ಆರ್ ವೈ ವಿಲ್ ಐ ಬಿ ಸ್ಕೇರ್ಡ್? ಎಂತೆಂಥವ್ರನ್ನೋ ಪಳಗಿಸಿ ಆಡ್ ಮಾಡಿ ಎಲ್ಲ ಮಾಡ್ಕೊಂಡು ಬಂದವನ್ನ. ಇನ್ಫ್ಯಾಕ್ಟ್ ನಾನು ಯಾಕೆ ಅದಕ್ಕೆಲ್ಲ ನೀವು ಸೀರಿಯಸ್ಲಿ ಸರ್ ಎಂತ ಮಾತಾಡ್ತೀವಿ? ಅದು ಓಕೆ, ಅವರ ಪರ್ಸೆಪ್ಷನ್ಸ್. ಬಟ್ ಇವತ್ತಿಗೆ ನೋಡಕ್ ಹೋದ್ರೆ ಅಷ್ಟು ಪೇಜಸ್ ಓಪನ್ ಆಗಿದೆ ಅಂದ್ರೆ ಆ ಪ್ರೀತಿ ಇದೆ ಸರ್ ಬಿಗ್ ಬಾಸ್ಗೆ. ಒಂದು ಇಂಚ್ ಬೈ ಇಂಚ್ ನೋಡ್ತಾರೆ. ಇವತ್ತು ಹೋಗ್ತಾ ಏನದು 14 TV ಅವರೆಲ್ಲ ಸುಮ್ಮನೆ ಬರ್ತಾ ಇಲ್ಲ ಅಂದ್ರೆ ಅಲ್ವೇ? ಸಕ್ಕದಾಗಿದೆ. ನಾನು ಇಷ್ಟು ದಿನ ನಾನು ಒಬ್ಬನೇ ಆಂಕರ್ ಆಗಿದೆ, ಈಗ ತುಂಬಾ ಜನ ಇದ್ದಾರೆ ವೇದಿಕೆ ಮೇಲೆ. ಮಾತ್ರ ನಾನು ಒಬ್ಬನೇ ಅಷ್ಟೇ. ತುಂಬಾ ಚೆನ್ನಾಗಿದ್ದಾರೆ, ಏನೇನೋ ಹೇಳ್ತಾ ಇರ್ತಾರೆ. ಏನೋ ಒಂದು ಖುಷಿ ಅವರಿಗೆ. ಸಿ, ವೆನ್ ಯುವರ್ ಒಂದು ವೀಕ್ಷಕ ನಿಮಗೆ ಇಂಪಾರ್ಟೆಂಟ್ ಅಂದ್ರೆ ಅವನು ರಿಯಾಕ್ಟ್ ಮಾಡೋ ರೀತಿನೂ ನಾವು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಓಕೆ, ಅದನ್ನ ನಾವೆಲ್ಲ ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ಏನ್ ಹಿಂಗ ಅಂತಿದಾರೆ ಅಂದ್ರೆ ಹೆಂಗಮ್ಮ, ವೇರ್ ದೇರ್ ಆರ್ ಗುಡ್ಸ್ ದೇರ್ ಆರ್ ಆಡ್ಸ್ ಆಲ್ಸೋ. ಕರೆಕ್ಟ್, ಇಟ್ಸ್ ಓಕೆ ಸರ್. ಪಾಪ ಅವ್ರು ಏನೋ ಒಂದು ಶ್ರಮ ತಗೊಂಡು ಹಿಂಗೆ ಇಟ್ಕೊಂಡು ಮಾತಾಡ್ಕೊಂಡು. ಬಟ್ ಕೆಲವ್ರದ್ದು ಬೈಸೆಕ್ಷನ್ ನೋಡಿದ್ರೆ ನೀವು ತುಂಬಾ ಚೆನ್ನಾಗಿ ಮಾತಾಡಿರ್ತಾರೆ ಅವ್ರು ಹೋಗಿರೋ ರೀತಿ. ಕೆಲವರು ಐ ಥಿಂಕ್ ದಟ್ ಇಸ್ ಆಲ್ಸೋ ವರ್ತ್ ಸೀಯಿಂಗ್. ಬಟ್ ನೀವು ನೋಟಿಸ್ ಮಾಡಕ್ ಹೋದ್ರೆ ಇತ್ತೀಚಿನ ದಿನಗಳಲ್ಲಿ ಯಾರ್ಯಾರು ನನಗೆ ಹೇಳ್ತಾ ಇದ್ರಲ್ಲ ಫಸ್ಟಿಗೆ, ಅಂದ್ರೆ ನೀವು ರಾಂಗ್ ಆಗಿ ಇದು ಮಾಡ್ತಾ ಇದ್ರ, ಅದು ಇದು ಮುಗ್ಧತೆ, ಅದು ಹಾಗೆ. ಇತ್ತೀಚೆಗೆ ನೋಡಿದ್ರೆ ಅವರು ಏನ್ ಗುರು, ಅವರೇ ಕರೆಕ್ಟ್ ಆಗಿದ್ರು, ಏನೋ ಅನ್ಕೊಂಡಿದ್ದೀವಿ ಅವ್ರ ಬಗ್ಗೆ ಏನೇನೋ ಮಾಡ್ತಾರೆ. ನೋಡಿ, ಇದು ನಾನು ಅವತ್ತು ನೋಡಿದ್ದೆ, ನೀವು ಇವತ್ತು ನೋಡ್ತಾ ಇದ್ದೀರಾ. ಅಷ್ಟೇ ಡಿಫ್ರೆನ್ಸ್, ಏನು ಬೇರೆ ಇಲ್ಲ. ದಟ್ಸ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಸೇ. ಇದನ್ನ ನಾನು ಅದಕ್ಕೆ ಇವಾಗ ನೀವು ಹೇಳ್ತಾ ಇದ್ದೀರಾ, ಅದಕ್ಕೂ ನಾನು ರಿಯಾಕ್ಟ್ ಮಾಡ್ತಾ ಕೂರ್ಲಾ? ಅವ್ರು ಆ ಊರಿಂದ ಹಿಂಗಂದ್ರು, ಈ ಊರಿಂದ ಹಿಂಗ. ಸರ್, ಸಿನಿಮಾ ಅನ್ನೋದು ಒಂದು ದೊಡ್ಡ ಪರದೆ ಸರ್. ಐಮ್ಯಾಕ್ಸ್ ಅಷ್ಟು ದೊಡ್ಡ ಸ್ಕ್ರೀನ್ ಓಪನ್ ಆಗಿದೆ ಸಿನಿಮಾಗೆ. ಆ ಪರದೆಯಿಂದ ನಾವು ಇಳಿದು ಗ್ರೌಂಡ್ ಲೆವೆಲ್ ನಡೆಯುವಂಥ ಗಲಾಟೆಗಳಿಗೆ ನಾವು ಹೋಗಿ ಕೂಡುದು. ಅಲ್ಲೇ ನಿಮಗೆ ಗಲಾಟೆಗಳಾಗಿಲ್ಲ, ಅಲ್ಲಿ ಹೋಗಿ ಕೂಡುದು. ನಾನು ನಿಮ್ಗೆ ಏನೇ ಹೇಳಿದೆ ಅವಾಗಲೇ, ನಮ್ದೊಂದು ಪರದೆ. 5 ಜನ ಟಿಕೆಟ್ ಹೋದ್ರು ನಾನು ಅದೇ ಕತೆ, ಅದೇ ಬಡ್ಜೆಟಲ್ಲಿ ಹೇಳ್ತಾ ಇರ್ತೀನಿ. 50,000 ಇದ್ರು ಅದೇ ಕತೆ ಹೇಳೋದು. ನೀವು ಸೀಟಿ ಹೊಡೆದು ಚಪ್ಪಾಳೆ ತರ್ತಾ ಇರ್ಬೋದು, ಬಟ್ ನಾವು ರಿಯಾಕ್ಟ್ ಮಾಡಲ್ಲ. ಕತೆ ಹೇಳ್ಬಿಟ್ಟು ಮನೆಗೆ ಹೋಗ್ತೀವಿ. That is all our job is. Metaphorically, if you want to tell, I'm here to entertain you. I will entertain you. ಮಧ್ಯದಲ್ಲಿ ಸ್ವಲ್ಪ ಎಥಿಕ್ಸ್ ಬರುತ್ತೆ, ಮಾರಲ್ ಇದೆ. ಅದ್ರ ಪಕ್ಕದಲ್ಲಿ ಏನು ಕತೆ ಹೇಳ್ಬೇಕು ಹೇಳ್ಬೋದು ಅಷ್ಟೇ.